ನಮ್ಮ ಸೊಸೆನ ನೋಡೋಕ್ಕೆ ನಾವು ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಕಿರಣ ಇದ್ದು ಜೋಪಾನ ಮಾಡೋಗ ಮಗಳನ್ನ. ಫ್ಲೈಟ್ ಬುಕ್ ಮಾಡ್ಕೊಂಡು ಫ್ಲೈಟಾಗಿ ಬಂದಿವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವತ್ತಿನ ವಿಡಿಯೋ ಏನು ಅಂತಂದರೆ, ನಮ್ಮ ಸೊಸೆನ ನೋಡೋಕ್ಕೆ ನಾವು ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಇದು ಸಡನ್ ವಿಸಿಟ್ ಅಂತಲೇ ಹೇಳ್ಬೋದು. ನಮ್ಮ ಸೊಸೆ ಅಂತಂದರೆ ನಮ್ಮ ತಮ್ಮಂಗೆ ಗರ್ಲ್ ಬೇಬಿ ಆಗಿದೆ. 1 ವೀಕ್ ಆಯಿತು ಆಗಿ ಅಷ್ಟೇ. ಅವ್ರು ಇನ್ನೂ ಹಾಸ್ಪಿಟಲಲ್ಲಿ ಇದ್ದಾರೆ ಹುಬ್ಳಿಯಲ್ಲಿ. ಆ್ಯಕ್ಚುಲಿ ಹೋಗಬೇಕು ಅಂದ್ಕೊಂಡಿದ್ವಿ, ಆದರೆ ಇನ್ನೊಂದು 2-3 ಡೇಸ್ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಹೋಗ್ತಾ ಇರೋದು ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಅವ್ರಿಗೆ ಗೊತ್ತಿಲ್ಲ ನಾವು ಏನೋ ಇವತ್ತು ಬಿಟ್ಟಿದ್ದೀವಿ, ಅದೆಲ್ಲ ಗೊತ್ತಿಲ್ಲ. ನಾವು ಫೋನ್ ಮಾಡಿ ಹೇಳಿದ್ರೆ ಇನ್ನೂ 2-3 ಡೇಸ್ ಬಿಟ್ಟು ಬರ್ತೀವಿ ಅಂತ ನಾವು ಹೇಳಿದ್ದು. ಆಮೇಲೆ ಇನ್ನೂ 2-3 ದಿನ ಆದಮೇಲೆ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಬಂದ್ಬಿಡ್ತು. ಹಾಗಾಗಿ ಇವತ್ತೇ ಹೋಗೋಣ ಅಂತ ಡಿಸೈಡ್ ಆಗಿ ನಾನು, ನಮ್ಮ ಯಜಮಾನರು ಮತ್ತು ನಮ್ಮ ತಮ್ಮ ಮತ್ತು ನಮ್ಮ ತಂಗಿ 4 ಜನ ಸಡನ್ನಾಗಿ ಹೊರಟಿದ್ದೀವಿ ಇವಾಗ. ಬಟ್ ಅದು ಅವ್ರಿಗೆ ಸರ್ಪ್ರೈಸು. ನೋಡೋಣ ಅವ್ರದ್ದು ರಿಯಾಕ್ಷನ್ ಎಲ್ಲ ಹೇಗಿರುತ್ತೆ ಅಂತ. ನಾವು ಫೋನ್ ಮಾಡಿ ಕೇಳ್ತಾ ಇದ್ದೆ, ಯಾವಾಗ ಬರ್ತೀರಾ ಅಂತ. ನಾವು ಆದರೆ 2-3 ಡೇಸ್ ಬಿಟ್ಟು ಬರ್ತೀವಿ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಹೆಂಗೂ ಊರಿಗೆ ಹೋಗ್ತಾ ಇದ್ವಿ, ನಮ್ಮ ತಂಗಿನ ಮದುವೆಗೆ ಅಂತ ಊರಿಗೆ ಹೋಗ್ತಾ ಇದ್ವಲ್ಲ. ಸೊ ಅವಾಗ ಬಂದಾಗ ಅವಾಗ ಬರ್ತೀವಿ ಅಂತ ಹಂಗೆ ಹೇಳಿದ್ವಿ. ಹಂಗೆ ನಾಳೆ ಡಿಸ್ಚಾರ್ಜ್ ಇದೆ ಅವ್ರದ್ದು, ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಬೇಕು. ಆದರೆ ಇವತ್ತು ನಾವು ನೈಟ್ ರೀಚ್ ಆದರೆ ನೋಡೋಣ. ನೈಟ್ ಹೋಗ್ತೀವಿ, ಇಲ್ಲ ಅಂದರೆ ಬೆಳಗ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ ಯಾರ್ಯಾರು ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನರು ಇದ್ದ ಕಿರಣ ಅವ್ರ ಮಗಳನ್ನ ನೋಡೋಕೆ ಹೋಗ್ತಾರೆ. ಫಸ್ಟ್ ಟೈಮ್ ನೀನು ಅಲ್ಲ, ಮೊನ್ನೆ ಹೋಗಿಲ್ಲ, ಫಸ್ಟ್ ಟೈಮ್ ಕಿರಣ. ಹಾಗೆ ಇನ್ನೊಬ್ಳು ಅತ್ತೆ ಸುಷ್ಮಿತಾ ಅತ್ತೆ, ಸುವರ್ಣ ಅತ್ತೆ, ಕಿರಣ ಚಿಕ್ಕಪ್ಪ ಹೋಗ್ತಾ ಇದ್ದೀವಿ. ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ರೆಡಿ ಆಗಿದ್ದೀವಿ. ಸಡನ್ ಆ್ಯಕ್ಚುಲಿ ನಾಳೆ ಬೆಳಗ್ಗೆ ಒಂದು 5 ಗಂಟೆಗೆ ಬಿಡೋಣ ಅಂದ್ಕೊಂಡ್ವಿ. ಮತ್ತೆ ನಾಳೆ ಬೆಳಗ್ಗೆ ಬಿಟ್ಟರೆ ಮತ್ತೆ ಸಂಜೆ ಆಗುತ್ತೆ. ಇಲ್ಲಿಂದ ಬೆಂಗಳೂರಿಂದ ಹುಬ್ಳಿಗೆ ಬಂದು ಅರೌಂಡ್ 7 hours ಡ್ರೈವು. ಸೊ ಲೇಟ್ ಆಗುತ್ತೆ ಅಂತ ಇವಾಗ ಸಂಜೆ ಬಿಟ್ಬಿಟ್ರೆ ಆರಾಮಾಗಿ ನೈಟ್ ಎಲ್ಲ ರೀಚ್ ಆಗ್ಬೋದು ಅಂತ. ಹೆಂಗೂ 2 ಡ್ರೈವರ್ ಇದ್ದಾರೆ, ಒಬ್ಬರಲ್ಲ 2 ಇದ್ದಾರೆ. ಹಾಗಾಗಿ ಇವಾಗೆ ಹೋಗೋಣ ಅಂತ ಹೊರಟಿದ್ದೀವಿ ಇವಾಗ. ಸನ್ಸೆಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ನಮ್ಮ ಕಾರಲ್ಲಿ ಸೆಕೆಂಡ್ ಲಾಂಗ್ ಡ್ರೈವ್ ಅಲ್ಲಮ್ಮ, ಸೆಕೆಂಡ್ ಲಾಂಗ್ ಡ್ರೈವ್ ಟು ಹುಬ್ಳಿ. ಇವಾಗ ಶೆಲ್ಲಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಒಂದು ಕಾಫಿ ಬ್ರೇಕಿಗೆ ನಿಲ್ಲಿಸಿದ್ದೀವಿ. ಮೇಡಮ್ ಅವ್ರಿಗೆ ಕೋಲ್ಡ್ ಕಾಫಿ ಬೇಕಂತೆ, ಅದಕ್ಕೆ ಹೋಗಿದ್ದಾರೆ ನಮ್ಮ ಯಜಮಾನ್ರು ತರಕ್ಕೆ. ನಮ್ಮ ಡುಮ್ಮಿ ವೀವ್ ಎಂಜಾಯ್ ಮಾಡಿದ್ರೆ. ಡುಮ್ಮಿ ನಿನ್ನಿಂದ ಬ್ಯಾಕ್ಗ್ರೌಂಡ್ ಸಕ್ಕತ್ತಾಗಿದೆ ಗೊತ್ತಾ, ಸ್ಕೈ ಸೂಪರ್ ಇದೆ. ನಮ್ಮ ಕಿರಣಗೆ ಹೆಂಗೆ ಪ್ರ್ಯಾಂಕ್ ಮಾಡಿದೆ ಅಂತಂದ್ರೆ ಹೆಂಗಾಯ್ತು? ಸ್ನ್ಯಾಪ್ ಅಂತೆ, ಸ್ನ್ಯಾಪ್. ಹೆಂಗ್ ಪ್ರ್ಯಾಂಕ್ ಅದಕ್ಕಿನ್ನ ಇದ ಕಾಫಿ ತಂದು ಅಲ್ಲಿ ಇಟ್ಟಿದ್ದ, ಕಾಫಿನ ತಗೊಂಬಂದು ಬಚ್ಚಿಟ್ಟಿದ್ದೀನಿ. ಅವ್ರು ಕ್ಲೀನ್ ಮಾಡಿ ಒಕ್ಕಟ್ಬಿಟ್ಟಿದ್ದಾರೆ ಅನ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅವ್ರು. ಇವಾಗ ಟೈಮ್ ಅರೌಂಡ್ 8:30 ಆಗಿದೆ. ಊಟಕ್ಕೆ ನಿಲ್ಲಿಸಿದ್ದೀವಿ ಈ ಹೋಟೆಲ್ ಹತ್ರ, ಶಿವ ಹೋಟೆಲ್ ಅಂತ. ಇವಾಗ ಆಲ್ಮೋಸ್ಟ್ ನಾವು ದಾವಣಗೆರೆ ಅಮ್ಮ ಇರೋದು. ನಾವು ಇವಾಗ ದಾವಣಗೆರೆನಾ? ಇದು ಆಲ್ಮೋಸ್ಟ್ ಹರಿಹರನಾ? ಇನ್ನೂ 2 ತಾಸಾ? ಇಲ್ಲಿಂದ 2 ತಾಸು. ಇನ್ನು ಇಲ್ಲಿಂದ 2 hours ನಾವು ರೀಚ್ ಆಗೋಕ್ಕೆ. ಇವಾಗ ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ದೀವಿ. ಇವರಿಬ್ರದ್ದು ಡಿಸ್ಕಷನ್ ಇವಾಗ ಏನು ಅಂತಂದರೆ, ವ್ಯಾಲೆಂಟೈನ್ಸ್ ಡೇನ ಯಾಕೆ ಸೆಲೆಬ್ರೇಟ್ ಮಾಡಬೇಕು ಅಂತ ಇಬ್ಬರು ಏನೋ ರೀಲ್ ನೋಡಿ ಹೇಳ್ತಾ ಇದ್ರು. ಪ್ಲೀಸ್ ಕೇಳ ಹೇಳು, ನೀನೇನು ಪ್ರೆಸೆಂಟ್ಲಿ ಸೆಲೆಬ್ರೇಟಿಂಗ್ ವ್ಯಾಲೆಂಟೈನ್. ಪ್ಲೀಸ್ ಹೇಳ. ವ್ಯಾಲೆಂಟೈನ್ಸ್ ಡೇ ಅನ್ನೋದು ಒಬ್ಬ ಇದ್ದ, ಅದನ್ನ ರಾಜ್ಯ ವಹಿಸಿದ, ಅದನ್ನ ಹೆಸರು ವ್ಯಾಲೆಂಟೈನ್ ಸತತ. ಅದಕ್ಕೋಸ್ಕರ ವ್ಯಾಲೆಂಟೈನ್ಸ್ ಡೇ ಅಂತ ಅವ್ರು ಆಚರಿಸ್ಬೇಕು ಅಂತ, ಅದನ್ನ ನೆನಪಿಗೋಸ್ಕರ ಆಚರಿಸ್ಬೇಕಂತ ಮಾಡಿದರು. ಅವಾಗಿಂದ ಅದು ವ್ಯಾಲೆಂಟೈನ್ಸ್ ಡೇ ಅಂತ ಕರೀತಾರೆ. ಅದನ್ನು ಎಲ್ಲರೂ ಪ್ರೇಮಿಗಳ ದಿನ ಅಂತ ಇವಾಗ ಆಚರಿಸ್ತಾರೆ. ಫುಲ್ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ರು. ಅದೆಲ್ಲ ಓಕೆ. ಕಿಸ್ ಡೇ, ಚಾಕ್ಲೇಟ್ ಡೇ ಯಾಕೆ? ಅದು ಅವ್ರವ್ರು ಮಾಡ್ಕೊಂಡಿರೋದು. ನೀನು ಯಾಕೆ ಸೆಲೆಬ್ರೇಟ್ ಮಾಡಿದ್ವಿ ಈ ಸಲ? ನಾನು ಸೆಲ್ಫ್ ಹಾಗ್ ಡೇ ಮಾಡ್ಕೊಂಡಿದ್ದೆ. ಸೆಲ್ಫ್ ಹಾಗ್. ಮತ್ತೆ ಬೇರೆ ಏನಿಲ್ಲ. ಮಾರಿತ. ಇವಾಗ ಜಸ್ಟ್ ಹುಬ್ಳಿ ಬಂದು ರೀಚ್ ಆದ್ವಿ. ಎಕ್ಸಾಕ್ಟ್ ಟೈಮ್ ಅನ್ನು 12 ಗಂಟೆ ಇವಾಗ. ಸೊ ಇಲ್ಲಿ IBL ಸ್ಟೇ ಮಾಡ್ತಾಯಿದ್ವಿ. ಬನ್ನಿ ಕ್ವಿಕ್ಕಾಗಿ ಇದು IBL ರೂಮ್ ಹೇಗಿದೆ ಅಂತ ನಿಮಗೆ ಕೂಡ ತೋರಿಸ್ತೀನಿ. ಎಂಟ್ರು ಆದ ತಕ್ಷಣ ಇಲ್ಲಿ ಒಂಥರ ಸಿಟೌಟ್ ಥರ ಇದೆ. ಇಲ್ಲಿ ಬೆಡ್ ಕಮ್ ಸೋಫಾ, ಇಲ್ಲಿ ಡೈನಿಂಗ್ ಟೇಬಲ್ ಇದೆ, ಇಲ್ಲಿ TV,
ಇಲ್ಲಿ ವಾಶ್ರೂಮ್ ನೋಡಿ ಎಷ್ಟು ದೊಡ್ಡದಿದೆ. ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಕಮ್ ವಾಶ್ರೂಮ್ ಚೆನ್ನಾಗಿದೆ. ಇದು IP ರೂಮ್ ಇದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಎಲ್ಲರೂ ಸ್ನಾನ ಆಯಿತು, ಹೊರಡಬೇಕು. ಟೈಮ್ ಆಲ್ರೆಡಿ 8:30 ಆಗಿದೆ. ಸಂಭವ ನಮ್ಮ ಊರಲ್ಲಿ ನಮ್ಮ ಆಂಟಿಗೆ ಗೊತ್ತಾಗ್ಬಿಟ್ಟಿದೆ. ನಮ್ಮ ಚಿಕ್ಕಪ್ಪ ಮತ್ತು ಇನ್ನೂ ಚಿಕ್ಕಮ್ಮ ಮತ್ತು ನನ್ನ ಸಿಸ್ಟರಿಗೆ ಗೊತ್ತಾಗಿದೆ. ಅದೇನಾಯಿತು ಅಂದರೆ ನಮ್ಮ ಎದುರು ಮನೆಯವ್ರಿಗೆ ಅಮಿತ್ ಇದ್ದಾರಲ್ಲ, ಅವ್ರ ಮಮ್ಮಿಗೆ ವಿಡಿಯೋ ಕಾಲ್ ಮಾಡಿದ್ದಾರೆ ಇವರು. ಸೊ ಹಾಗಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ ಹುಬ್ಳಿಗೆ ಹೊರಟಿದ್ದಾರೆ ಅಂತ. ಬಟ್ ನಮ್ಮ ಕಾಕ ಅವರು ಆ ಕಡೆ ಮನೇಲಿ ಅಂದರೆ ಹೊಸ ಮನೇಲಿ ಇರ್ತಾರೆ. ಅವರು ಈ ಮನೇಲಿ ಹೇಳೋಷ್ಟರಲ್ಲಿ ಇಲ್ಲಿ ನಮ್ಮ ತಮ್ಮವ್ರಿಗೆ ಗೊತ್ತಾಗೋಷ್ಟರಲ್ಲಿ ನಾವು ಹೊರಡಬೇಕು. ನೋಡೋಣ ಬನ್ನಿ. ಸೊ ಅದಕ್ಕೋಸ್ಕರ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀವಿ. ಸೊ ಒಬ್ರಿಗೆ ಊರಲ್ಲಿ ಗೊತ್ತಲ್ಲ, ಒಬ್ರಿಗೆ ಗೊತ್ತಾಗಿದೆ ಮುಗೀತು. ಇವ್ರು ಹೇಳ್ಬಿಡ್ತಾರೆ, ಅವ್ರು ಹೇಳೋಷ್ಟರಲ್ಲಿ ಹೊರಡೋಣ ಅಂತ. ಇವಾಗ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕು. ನನಗೆ ಬೇರೆ ಫುಲ್ ಕೋಲ್ಡ್ ಆಗಿದೆ, ಅದಕ್ಕೆ ನೈಟ್ ಮಾಸ್ಕ್ ಕೂಡ ನಾವು ತೊಗೊಂಡ್ವಿ. ಸೊ ಮತ್ತೆ ಪಾಪಗೇನೋ ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಮಾಸ್ಕ್ ಎಲ್ಲ ತೊಗೊಂಡಿದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ಗೆ ಬಿಗ್ ಮಿಶ್ರಾ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇವಾಗ ಫೋನ್ ಮಾಡಿ ನಮ್ಮ ತಮ್ಮಗೆ ಅಪ್ಡೇಟ್ಸ್ ಕೇಳಕತ್ತೀವಿ ಎಲ್ಲಿದ್ದಾನೆ ಅಂತ. ಅಂದರೆ ಹಾಸ್ಪಿಟಲ್ ಇದ್ದಾನ, ಇನ್ನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗೋಕೆ ಹೋಗಿದ್ದಾನ ಅಂತ ನಮ್ಮ ತಮ್ಮ ಫೋನ್ ಮಾಡಿ ಕೇಳ್ತಾ ಇದ್ದಾನೆ. ಏನು ಬೇಬಿ ಕ್ಯಾರದು ಏನು ಮಾಡಿದೆ? ಬೇಬಿ ಕ್ಯಾರಿ ಮಾಡೋದು ಏನು ಮಾಡಿದೆ? ಅಲ್ಲ ಬೆಡ್ ಯಾವ ಎಲ್ಲದನಂತ ಈಗ ಜಸ್ಟ್ ಮನೆಗೆ ಹೋಗ್ಯಾನಂತ. ರಾತ್ರಿ ನಿದ್ದಿಲ್ಲಂತ, ರಾತ್ರಿಗೂ ನಿದ್ದಿಲ್ಲಂತ, ಅವ್ರು ಮಕ್ಕಂಡಾರಂತ. ಈಗ ಮನೆಗೆ ಹೋಗ್ಯಾನಂತ. ಏನೋ ಬೇಬಿಗೆ ಸೆಟ್ ಆರ್ಡರ್ ಮಾಡಿದಂತೆಲ್ಲ ಎಲ್ಲ ಪೂರ ಏನೋ 60 ಐಟಮ್ಸ್ ಬರ್ತಾವಂತ. ಸೆಟ್ ಆರ್ಡರ್ ಮಾಡ್ಯಾನಂತ. ಕಾಫಿ ಕಾಫಿ ಎಷ್ಟು ಗಂಟೆಗೆ ಬರ್ತಂತ ಮನೆಗೆ? ಈಗ ದಿನ ಅವ್ರು ಬ್ರೇಕ್ಫಾಸ್ಟ್ ಮಾಡತ್ತಾರಂತ. ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಬರ್ತಾವ. ಆಗತ್ತಂತ 1 hour ಆಗತ್ತಂತ. ಹೋಗಲ್ಲ ಹಾಗಾದ್ರೆ. ಇವಾಗ ಬ್ರೇಕ್ಫಾಸ್ಟ್ ಆಯಿತು, ಹೊರಟಿದ್ದೀವಿ ಹಾಸ್ಪಿಟಲ್ಗೆ. ನಮ್ಮ ತಮ್ಮ ಇಲ್ಲ ಅಂತ ಮನೆಗೆ ಹೋಗಿದ್ದಾನೆ ಫ್ರೆಶ್ ಅಪ್ ಆಗೋಕ್ಕೆ. ಸೊ ಹಾಸ್ಪಿಟಲಲ್ಲಿ ತನು, ಪಾಪು ಮತ್ತು ಅವ್ರ ಮಮ್ಮಿ ಏನೋ ಇದ್ದಾರೆ ಅನಿಸುತ್ತೆ. ಸೊ ಹೊರಡೋಣ ಬನ್ನಿ. ಸೊ ತನುಗೆ ಚಾಕ್ಲೇಟ್, ಪಾಪುಗೆ ಬಟ್ಟೆ. ಸೊ ಅದೇ ಹೇಳ್ತಾ ಇದ್ದೆ, ಡೆಲಿವರಿ ಆದಮೇಲೆ ಎಲ್ಲರೂ ಪಾಪುಗೆ ತೊಗೊಂಡು ಹೋಗ್ತಾರೆ, ಅಮ್ಮಂಗೆ ಏನೋ ತೊಗೊಂಡು ಹೋಗಲ್ಲ ಅಂತ. ಸೊ ಡಿಸ್ಕಸ್ ಮಾಡಿ ಅದಕ್ಕೆ ಚಾಕ್ಲೇಟ್ ತೊಗೊಂಡಿದ್ದೀವಿ. ಇವಾಗ ಹಾಸ್ಪಿಟ್ಲ್ ಇದೆ, ಬಟ್ ಫಸ್ಟ್ ಇವಾಗ ಪ್ಲ್ಯಾನ್ ಚೇಂಜ್ ಆಯಿತು. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಯಿತು. ಫಸ್ಟು ಸಿದ್ಧಾರೂಢ ಮಠಕ್ಕೆ ಹೋಗಿ ಆಮೇಲೆ ಹಾಸ್ಪಿಟ್ಲಿಗೆ ಬರೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನಿನ್ನೆ ಜಾತ್ರೆ ಆಗಿದೆ ಅಂತ ದೇವಸ್ಥಾನದಲ್ಲಿ, ಫುಲ್ ರಶ್ ಇದೆ ದೇವಸ್ಥಾನ. ಎಲ್ಲರೂ ಹೊರಟಿದ್ದೀವಿ ಇವಾಗ. ಕೇಳ್ತಿ ಯಾಕೆ ಯಾವ ವಾರ್ಡೆಲ್ಲ ಹೆಂಗೆ ಶಾಕ್ ಆಯ್ತಾ? ಸಣ್ಣ ಚಿಕ್ಕಪ್ಪ ಏನ್ಲೇ ಚಿಕ್ಕಪ್ಪ ಏನಂತಾಳಿ ಮಗಳ ಅಮ್ಮ. ಇವಾಗ ಡಾಕ್ಟರ್ ಟ್ರಿಪ್ಸ್ ಹೇಳ್ತಿದ್ದಾರೆ ಅವ್ರ ಅತ್ತಿಗೆಗೆ. ಕಿರಣ ಇದ್ದು ಜೋಪಾನ ಮಾಡೋಗ ಮಗಳನ್ನ. ಒಂದು ವಾರ ಇರಲಿ. ಎಷ್ಟನೇ ಪಾಪ ಇದೆ ಎತ್ಕೊಂಡಿದ್ದು ನೀನು? 50. ಹೌ ಇಸ್ ದ ಫೀಲಿಂಗ್ ಬೇರೆ ಪಾಪ ಎತ್ಕೊಳಕ್ಕೂ ಮಗಳನ್ನ ಎತ್ಕೊಳಕ್ಕೆ? ಭಯ ಜಾಸ್ತಿ ಐತಿ ಇವಾಗ. ಜಾಸ್ತಿ ಆಯ್ತಾ? ಆರಾಮ್ ಮಕ್ಕೊಂಡೋಳು ನೋಡಿದ್ದೀನಿ ಕೈಯಾಗ. ಬಂದ್ರು ಎಲ್ಲರೂ ಬರ್ತಾ ಇದ್ದಾರೆ ನೋಡಿ ಇಲ್ಲಿ. ಇನ್ನೇನು ಬಂದರು.
ಫ್ಲೈಟ್ ಬುಕ್ ಮಾಡ್ಕೊಂಡ್ ಫ್ಲೈಟ್ ಆಗಿ ಬಂದ್ವಿ. 6 ಗಂಟೆಗೆ ನಿನ್ ಬೆಳಗ್ಗೆ ಫೋನ್ ಮಾಡಿದ್ರೆ ಫ್ಲೈಟ್ ಆಗಿದ್ವಿ ನಾವು. ಆರಾಮ ಅಂಕಲ್? ಗುರ್ರ ಇವಾಗ ಕೇಳ ಫ್ಲೈಟ್ ಚಾರ್ಜಸ್ ಕೊಡ ನಿಮ್ಮ ಅಣ್ಣಗ. ಬೆಳಗ್ಗೆ ಫೋನ್ ಮಾಡಿದಾಗ ಫ್ಲೈಟ್ ಆಗಿದ್ವಿ, ಇವಾಗ ಸಾಯಂಕಾಲ 6 ಗಂಟೆ ಫ್ಲೈಟ್ ಆಯ್ತು ವಾಪಸ್ ನಮ್ದು. ಸರ್ಪ್ರೈಸ್ ಕೊಟ್ಟಿವಿ. ಫ್ಲೈಟಿಗೆ ಬೆಳಗ್ಗೆ 6 ಗಂಟೆ ಫ್ಲೈಟ್ ಬಿಟ್ಟು ಇವಾಗ ಬಂದ್ವಿ ಜಸ್ಟ್. ಈತನ ಮಗಳ ಪಾರ್ಟಿ ಇಸ್ಕೊಳಕ್ಕೆ ಇಲ್ಲಿ ಡೆನಿಸನ್ಸಿಗೆ ಬಂದಿದೀವಿ, ಹುಬ್ಳಿಗೆ ಊಟ ಮಾಡಕ್ಕೆ. ಆದ್ರೆ ಗ್ಯಾಂಗ್ ಸ್ವಲ್ಪ ಇದೆ, 1 2 3. ನಂದು ಫಸ್ಟ್ ಪಾರ್ಟಿ ಕೊಡ್ತಾ ಇದೀನಿ. ಬಟ್ ಗ್ಯಾಂಗ್ ತುಂಬಾ ಜನ ಮಿಸ್ಸಿಂಗ್ ಇದಾರೆ. ಎಲ್ಲರಿಗೆಲ್ಲ ನಾನು ನಮ್ಮ ಊರಾಗ ಹೋಳಿಗೆ ಮಾಡಿಸ್ತೀನಿ. ನೈವೇದ್ಯ ಮಾಡ್ಬಿಡಿಲ್ಲ ಅಂದ್ರೆ ಹಿಂಗೆ ಮುಂದಿಟ್ಟು ನೈವೇದ್ಯ ಮಾಡ್ಬಿಡು ಅಷ್ಟು ನಾವು ತಗೊಂಡು. ಇವಾಗ ಅದಕ್ಕೆ ಇವನ್ ಹತ್ರ ಇವ್ ಕೊಡ್ಸೋದಿಲ್ಲ, ಇಲ್ಲಾಂದ್ರೆ ಊರಲ್ಲೇ ಕೊಡಿಸ್ಬಿಡ್ತಾನೆ ಅಂತ ಇಲ್ಲಿ ಕರ್ಕೊಂಬಂದಿದ್ವಿ ಇವತ್ತು ಇವನ್ನ. ಇವಾಗ ಊಟಕ್ಕೆ ಡೆನಿಸನ್ಸಿಗೆ ಬಂದಿದ್ದೀವಿ ಇಲ್ಲಿ. ಗುರು ಅಡ್ವಾನ್ಸ್ ಥ್ಯಾಂಕ್ ಯು ಪಾರ್ಟಿ ಕೊಡ್ಸಿದ್ದಕ್ಕೆ. ಅತ್ತ ಹೂ ಅಂದಿಲ್ಲ, ನಾವೇ ಎಳ್ಕೊಂಡು ಕರ್ಕೊಂಬಂದಿದ್ದೀವಿ ಇವತ್ತು. ಆ್ಯಕ್ಚುಲಿ ನೋಡಿ ಆಪ್ಷನ್ಸ್ ಜಾಸ್ತಿ ಇದೆ ಅನ್ಸುತ್ತೆ, ನೋಡೋಣ ಬನ್ನಿ ಏನೇನಿದೆ ಅಂತ. ಚಿನ್ನಿ ನೀವು ಕೇಳ್ರಿ, ನನಗೆ ಪಾರ್ಟಿ ಅಂತೇಳಿ ಕೇಳ್ರಿ, ಮತ್ತೆ ಬಿಡ್ಬೇಡ್ರಿ. ಹ್ಞೂ ಬರೀ ನಮ್ಗೆ ಅಷ್ಟೇ ಕೊಡ್ಸಿ. ಸಪ್ರೇಟ್ ಅಲ್ಲೇ ಲಿಂಕ್ಸೂರ ಕೊಡಿಸ್ಬಿಡ್ತೀನಿ. ಲಿಂಕ್ಸೂರಾಗ ಕೊಡಿಸ್ತಾನಂತ, ಬೆಂಗಳೂರಾಗ ಕೊಡಿಸಂತ ಚಿನ್ನಿ ಬಿಡ್ಬೇಡ್ರಿ. ಡೆನಿಸನ್ಸ್ ಬಂದು ಡೆನಿಸನ್ಸ್ ಇತ್ತ ಬರೀ ಮುಂದೆ ತಂದು ಡೆಸರ್ಟ್ಸ್ ಇಟ್ಕೊಂಡಿದ್ದಾರೆ ನೋಡಿ. ಲೈಕ್ ತಿನ್ನಲಿ ಫಸ್ಟು ಸ್ಟಾರ್ಟಿಂಗ್ಗೆ ಡೆಸರ್ಟ್ ತಂದು ಇಟ್ಕೊಳೋಣ. ಏಕೆಣ ಬಾಯ್ ಗುರು, ಥ್ಯಾಂಕ್ಸ್ ಫಾರ್ ದ ಪಾರ್ಟಿ. ಇನ್ನೊಂದ್ಸಲ ಎಲ್ಲರಿಗೂ ಕೊಡ್ಸಿ, ಇನ್ನೊಂದ್ಸಲ ಬರ್ತೀವಲ್ಲ ಲಿಂಕ್ಸೂರಾಗಲ್ಲ ಅಲ್ಲ ಎಲ್ಲರಿಗೂ ಸುಮ್ಮನೆ ಅದಕ್ಕೆ ಅಲ್ಲೇ ಮನೆಗೆ ಮಾಡಿಸ್ಬಿಡ್ತೀನಿ. ಬಂದ್ಬಿಡು. ಚಿನಿ ನಿಂಗೆ ಮನೆಗೆ ಬೇಕಾ ಹೊರಗೆ ಬೇಕಾ ಪಾರ್ಟಿ? ಮನೆಗೆ ಬೇಕಾ ಹೊರಗೆ ಬೇಕಾ? ಚಿನಿ ನಮ್ಗೆ ಹೊರಗೆ ಕೊಡ್ಸೋಣ. ಚಿನಿ ಬೆಂಗಳೂರಿಗೆ ಬರಲ್ಲ? ಒಂದ್ ಕೆಲಸ ಮಾಡಲ್ಲ, ಬೆಂಗಳೂರಿಗೆ ಬಂದು ಎಲ್ಲರೂ ಕೊಡ್ಸ್ಬಿಡಲ್ಲ. ಮನೆಗೆ ನೋಡಿ ಪಾರ್ಟಿ. ಬಂದ್ಬಿಡು ಮಂಗಳೂರು ಮನೆಗೆ. ಅದಕ್ಕೆ ಬಂದು ನಿಮ್ಮ ಮಗಳನ್ನ ಕರ್ಕೊಂಬ, ಬಂದು ಕೊಡ್ಸಿ ಎಲ್ಲರಿಗೂ. ಬಾಯ್ ಬಾಯ್ ಬಾಯ್. ಓಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇವಾಗ ತುಮಕೂರು ಮಠಕ್ಕೆ ಬಂದಿದ್ದೀವಿ. ಮತ್ತೆ ಲಾಸ್ಟ್ ಟೈಮು ಬಂದಿದ್ವಿ ಸ್ವಾಮೀಜಿ ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ, ನಮ್ಮ ತಂಗಿ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ. ಬಟ್ ಲಾಸ್ಟ್ ಟೈಮು ಇದ್ದಿಲ್ಲ. ಈ ಸಲ ಬಂದಿದ್ದೀವಿ, ಬಟ್ ಜಾತ್ರೆ ಇದೆ, ಕಾರ್ ಎಲ್ಲೋ ಪಾರ್ಕ್ ಮಾಡಿ ಬರ್ತಾ ಇದ್ದೀವಿ. ನಮ್ಮ ಒಬ್ಬ ತಮ್ಮ ಇಲ್ಲಿ ಓದ್ತಾನೆ, ಅವನು ಹೇಳಿದ್ದಾನೆ ಸ್ವಾಮೀಜಿ ಅವ್ರು ಇದ್ದಾರೆ ಅಂತ. ಬಟ್ ಫುಲ್ ರಶ್ ಇದೆ, ಗೊತ್ತಿಲ್ಲ ಇವತ್ತು ಕೊಡೋಕ್ಕಾಗುತ್ತೋ ಇಲ್ಲ ಅವ್ರಿಗೆ, ಇಲ್ಲಾಂದರೆ ಆಫೀಸಲ್ಲಿ ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಯ್ತಾ? ನಮ್ಮ ತಂಗಿಗೆ ಸಿದ್ಧಗಂಗಾ ಮಠದಿಂದ ಆಶೀರ್ವಾದ ಲೆಟರ್ ಸಿಕ್ಕಿದೆ, ಆಶೀರ್ವಾದ ಲೆಟರು ಮತ್ತು ಅಕ್ಷತೆ. ಸೊ ಇವತ್ತು ನಮ್ಮ ಲಕ್ಕಿ ಹೇಗಿದೆ ನೋಡಿ, ಇಷ್ಟು ರಶಲ್ಲಿ ಅಜ್ಜರು ಸಿಗ್ತಾರೋ ಇಲ್ಲ ಅಂತ ಹೋದ್ವಿ. ನಾವು ಹೋಗೋಷ್ಟರಲ್ಲಿ ಅಜ್ಜರು ಅದು ಪ್ರಸಾದ ಕಡೆ ಹೋಗ್ಬಿಟ್ಟಿದ್ರು, ಅಂದರೆ ಅಲ್ಲಿ ರೌಂಡ್ಸ್ಗೆ ಹೋಗ್ತಾರಲ್ಲ ಪ್ರಸಾದದೆಲ್ಲ ನೋಡೋಕ್ಕೆ, ಅಲ್ಲಿ ಹೋಗ್ಬಿಟ್ರು ಅವರು. ಸೊ ನಾವು ಇನ್ನೇನು ಆಫೀಸಲ್ಲೇ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಆಶೀರ್ವಾದದ್ದು ಲೆಟರ್ ತಿಸ್ಕೊಂಡು ಹೋಗೋಣ ಅಂತ ಆಫೀಸ್ ರೂಮ್ ಹತ್ರ ಹೋದ್ವಿ. ಅಲ್ಲಿ ಮೇನ್ ಗದ್ದಿಗೆ ಹತ್ರ ಹೋಗಿ ನಮಸ್ಕಾರ ಮಾಡೋಷ್ಟರಲ್ಲಿ ಮತ್ತೆ ಅಜ್ಜರು ಬಂದರು. ಹೋಗಿ ಅವ್ರಿಗೆ ಕಾರ್ಡ್ ಕೊಟ್ಟು ಆಶೀರ್ವಾದ ತೊಗೊಂಡು, ಅದೇ ನಾವು ಲಿಂಕ್ಸೂರು ಅವರು ಇಳಿದ ತಕ್ಷಣ ಅವರು ನಮ್ಮನ್ನ ಪರಿಚಯ ಅಂದರೆ ಗುರುತು ಹಿಡಿದು ಪಾಪ ಅವರು ಪ್ರಸಾದ ಮಾಡ್ಕೊಂಡು ಹೋಗಿ ಅಂತ ಒಬ್ಬರನ್ನ ಕಳಿಸಿ ಆಫೀಸ್ ರೂಮ್ ಇದೆ ಅಲ್ಲ ಅಲ್ಲಿ ಪ್ರಸಾದ ಕಡೆ ಕಳಿಸಿದ್ರು ನಮಗೆ. ಸೊ ಇವತ್ತು ಎಲ್ಲನೂ ಆಯಿತು, ಅಜ್ಜರ ದರ್ಶನ ಆಯಿತು, ಆಮೇಲೆ ನಮ್ಮ ತಂಗಿಗೆ ಆಶೀರ್ವಾದ ಆಯಿತು, ಪ್ರಸಾದ ಕೂಡ ಆಯಿತು. ಸೊ ನಮ್ಮ ಮೇನ್ ಕಿರಣಗೆ ಇದು ಮಠದಲ್ಲಿ ಪ್ರಸಾದ ಮಾಡಬೇಕಾಗಿತ್ತಂತೆ ಇವತ್ತು ಇಲ್ಲಿ. ಸೊ ಪ್ರಸಾದನೂ ಸಿಕ್ತು, ಎಲ್ಲನೂ ಆಯಿತು. ಸೊ ಇವಾಗ ಬೆಂಗಳೂರು ಕಡೆ ಹೊರಟಿದ್ದೀವಿ. ಹಾಗೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.